ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. 100% ರುಚಿಯಲ್ಲಿ ಮಾಡುವಂಥ ಮದ್ದೂರು ವಡೆ. ಖಂಡಿತವಾಗ್ಲೂ ನೀವು ಮದ್ದೂರು ವಡೆ ತಯಾರಿಸಬೇಕು ಅಂದರೆ ಒಮ್ಮೆ ಹೀಗೆ ತಯಾರಿಸಿ ನೋಡಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಮದ್ದೂರು ವಡಾನ ತಯಾರಿಸ್ಬೋದು. ಕೆಲವೇ ನಿಮಿಷಗಳಲ್ಲಿ ತಯಾರಾಗುವಂಥ ಒಂದು ರೆಸಿಪಿ ಇದು. ಸೊ ಮೊದಲನೇದಾಗಿ ಈ ಒಂದು ಮದ್ದೂರು ವಡೆ ತಯಾರಿಸೋದಕ್ಕೆ ಇಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದು ಸುಮಾರು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜವನ್ನು ನಾನು ಇದನ್ನು ಹುರಿತಾ ಇದ್ದೀನಿ. ಸೊ ಹುರಿದು ಇದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ನಾವು ತೊಗೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ರುಚಿಯಾಗಿರುವಂಥ ಒಂದು ಮದ್ದೂರು ವಡೆಯನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ತಯಾರಿಸಿರ್ತೀರ ಮದ್ದೂರು ವಡೆನ, ಆದರೆ ಟೇಸ್ಟು ತುಂಬಾ ಚೇಂಜ್ ಇರುತ್ತೆ. ನೀವು ಆ ಒಂದು ವಿಧಾನ ತಯಾರಿಸಿರುವಂಥದ್ದು ಮತ್ತು ಈ ವಿಧಾನ ತುಂಬಾ ಡಿಫ್ರೆಂಟ್ ಇರುತ್ತೆ. ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಯಾವುದೇ ಒಂದು ರೆಸಿಪಿಗಳನ್ನು ತಯಾರಿಸಬೇಕಾದ್ರೆ ಸ್ವಲ್ಪ ನಾವು ಮಸಾಲೆಗಳನ್ನೇ ಆಗಲಿ ಅಥವಾ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನೇ ಆ್ಯಡ್ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ನಾವು ಫಸ್ಟಿಗೆ ಮಾಡ್ತಿರೋಂಥ ಒಂದು ಟೇಸ್ಟೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಹೊಸ ಥರವಾಗಿ ನೀವು ಮದ್ದೂರು ವಡೆಯನ್ನು ತಯಾರಿಸಿ. ಓಕೆ, ಈಗ ಇಲ್ಲಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಈರುಳ್ಳಿಯನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿಯನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು. ತುಂಬಾ ಬೇಗ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ಖಂಡಿತವಾಗ್ಲೂ ಮದ್ದೂರು ವಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ತುಂಬ ಟೇಸ್ಟಿ ಇರುತ್ತೆ. ಹಾಗೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಮನೆಯಲ್ಲಿ ತಯಾರಿಸ್ಕೊಳ್ತಾರೆ. ಇವಾಗ ಕೈಯಲ್ಲಿ ಈ ರೀತಿ ನಾವು ಕಿವುಚ್ಕೊಂಡು ತೊಗೋಬೇಕಾಗತ್ತೆ. ಸೊ ಇದರಿಂದ ನಾವು ಈಗ ಕೈಯಲ್ಲಿ ಈ ಥರ ಕಿವುಚ್ಕೊಂಡ್ರೆ ಏನಾಗುತ್ತೆ, ಈರುಳ್ಳಿ ಅದರ ಲೇಯರು ಬಿಟ್ಕೊಳ್ಳುತ್ತೆ. ಹಾಗೆ ನಮಗೆ ಇದರಲ್ಲಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರಿನಂಶ ಕೂಡ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಫಸ್ಟು ಉಪ್ಪು ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಕೈಯಿಂದ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕಡಲೆ ಬೀಜನ ತೊಗೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಕಡಲೆ ಬೀಜದ ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೋಬೇಕು. ಮೊದಲನೇದಾಗಿ ಕ್ಲೀನ್ ಮಾಡಿ ಇದನ್ನು ಬೇಕು ಅಂದರೆ ನೀವು ಒಂದ್ಸಲ ಗ್ರೈಂಡ್ ಮಾಡ್ಕೊಂಬರ್ಬೋದು, ಅಥವಾ ಹಾಗೆ ಅಲ್ಲಲ್ಲಿ ನಿಮಗೆ ಸಣ್ಣ ಸಣ್ಣ ಕಡಲೆ ಬೀಜ ಪೀಸ್ ಸಿಗಲಿ ಅನ್ನೋದಾದರೆ ಸ್ವಲ್ಪ ಮ್ಯಾಶರಲ್ಲೇ ನೀವು ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಸಾಕು, ಕಡಲೆ ಬೀಜ ನಿಮಗೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಓಕೆ, ಈಗ ನೋಡಿ ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿದಕ್ಕೆ ಈಗ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ನೀರಿನಂಶ ಬಿಟ್ಕೊಂಡಿದೆ. ಸೊ ನಾವು ಈಗ ನೀರೇನು ಕೂಡ ಆ್ಯಡ್ ಮಾಡೋದು ಬೇಡ. ಹಾಗೆ ಸ್ವಲ್ಪ ಶುಂಠಿಯನ್ನು ತುರಿದು ತೊಗೊಳ್ತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ಒಂದನ್ನು ಹಾಕ್ಕೊಂಡಿದ್ದೀನಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಒಂದೇ ಒಂದು ಶುಂಠಿ, ಸ್ವಲ್ಪ ಶುಂಠಿಯನ್ನು ತೊಗೊಂಡು ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದು ನಾವು ಮೈದಾ ಹಿಟ್ಟಲ್ಲಿ ಮಾಡೋಲ್ಲ ಅನ್ನೋದಾದರೆ ನೀವು ಅಕ್ಕಿ ಹಿಟ್ಟಲ್ಲೇ ಕೂಡ ಮಾಡ್ಕೋಬೋದು. ಆದರೆ ಈ ವಿಧಾನದಲ್ಲಿ ಒಂದ್ಸಲ ತಯಾರಿಸಿ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು 1/4 ಕಪ್ ಆಗುವಷ್ಟು, ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ರವೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಉಪ್ಪಿಟ್ಟಿಗೆ ಬಳಸುವಂತಹ ರವೆ, ದಪ್ಪ ರವೆ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ಚಿರೋಟಿ ರವೆ ಅಥವಾ ಬನ್ಸಿ ರವೆ ಅದನ್ನು ಕೂಡ ಆ್ಯಡ್ ಮಾಡಿಬಿಡಿ. ಇಲ್ಲಿ ಉಪ್ಪಿಟ್ಟು ರವೆ ಮಾತ್ರ ಬೇಕಾಗುತ್ತೆ. ಉಪ್ಪಿಟ್ಟು ರವೆಯನ್ನು ಹಾಕ್ಕೊಳ್ಳಿ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಸಾಫ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಉಪ್ಪಿಟ್ಟು ರವೆಯನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಬಿಸಿ ಎಣ್ಣೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಉಪ್ಪಿಟ್ಟಿಗೆ ಬಳಸುವಂಥ ದಪ್ಪ ರವೆ ಬರುತ್ತಲ್ಲ, ಆ ರವೆಯನ್ನು ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. 1 ಕಪ್ ಮೈದಾ ಮತ್ತು ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು, 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ರವೆಯನ್ನು ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಇದ್ದರೆ 1 ಸ್ಪೂನ್ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅನ್ನೋದಾದರೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೈಯಲ್ಲಿ ಈ ಥರ ನಾವು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು, ಆವಾಗ ಪರ್ಫೆಕ್ಟಾಗಿ ನಾವು ಎಣ್ಣೆಯನ್ನು ಆ್ಯಡ್ ಮಾಡಿದ್ದೀವಿ ಅಂತ. ಸೊ ಈಗ ಕರೆಕ್ಟಾಗಿದೆ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೀರೇನು ಜಾಸ್ತಿ ತಗೊಳ್ಳೋದಿಲ್ಲ. ಈಗ ಕಡಲೆ ಬೀಜನ ಹಾಕ್ಕೊಳ್ತೀನಿ ಮೊದಲನೇದಾಗಿ ಇಲ್ಲಿ ನಾನು. ನೋಡಿ ಈ ರೀತಿ
ಮ್ಯಾಶರಿಂದನೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಹಾಕಿದ ನಂತರ ಮತ್ತು ನಿಮಗೆ ಉಪ್ಪು ನೋಡ್ಕೊಳ್ಳಿ ಫ್ರೆಂಡ್ಸ್. ಉಪ್ಪು ಬೇಕು ಅಂದರೆ ಇದಕ್ಕೆ ಉಪ್ಪನ್ನು ನೀವು ಸೇರಿಸ್ಕೊಳ್ಬೋದು, ಅಥವಾ ಅಚ್ಕಾರದ ಪುಡಿ ಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ, ಖಾರ ನಿಮಗೆ ಕಮ್ಮಿ ಆಗಿದ್ದರೆ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬೋದು. ನಂತರ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹುರಿದಿರೋಂಥ ಬಿಳಿ ಎಳ್ಳು, ಅದನ್ನು ಕೂಡ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ಳು ಮತ್ತು ಕಡಲೆ ಬೀಜ ಹಾಕಿದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ ಇವಾಗ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೀರು ಜಾಸ್ತಿ ಬೇಕಾಗೋದಿಲ್ಲ, ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಟೈಟ್ ಇರಬೇಕು ಹಿಟ್ಟು ನಮಗೆ. ನೋಡ್ತಾ ಇದ್ದೀರಲ್ಲ, ಹೀಗಿರಬೇಕು. ಜಾಸ್ತಿ ತೆಳ್ಳಗೂ ಮಾಡ್ಕೊಬೇಡಿ, ಹಾಗೆ ಜಾಸ್ತಿ ಗಟ್ಟಿ ಕೂಡ ಮಾಡ್ಕೊಬೇಡಿ. ಈ ರೀತಿಯಾಗಿದ್ದರೆ ಹಿಟ್ಟು ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಸೊ ಇದನ್ನು ರೆಸ್ಟಿಗೆ ಒಂದು 5ರಿಂದ 10 ನಿಮಿಷ ಟೈಮ್ ಇದ್ದರೆ ಇಡಿ, ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಮದ್ದೂರು ವಡೆಯನ್ನು ತಯಾರಿಸ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕು ಅಂದಾಗ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ಹಾಗೆ ಇದನ್ನು ಆಚೆ ಎಲ್ಲಾದರೂ ಹೋಗ್ತಿದ್ದಾಗ ನೀವು ಮಾಡ್ಕೊಂಡು ತಗೊಂಡೋಗ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡುವಂಥ ಒಂದು ರೆಸಿಪಿ ಇದು. ಈಗ ನೋಡಿ, ಒಂದು ಬಟರ್ ಪೇಪರ್ ತೊಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿದ್ದೀನಿ. ನಂತರ ಹಿಟ್ಟನ್ನು ಸ್ವಲ್ಪ ತಗೊಳ್ಳೋಣ. ಇಲ್ಲಿ ನೋಡಿಕೊಂಡು ಹಿಟ್ಟು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಿಟ್ಟನ್ನು ತಗೊಳ್ಳಿ. ಈಗ ಇಷ್ಟು ಹಿಟ್ಟನ್ನು ತಗೊಂಡು ಇವಾಗ ನಾನು ವಡೆಯನ್ನು ತಟ್ಕೊಳ್ತೀನಿ. ಹೀಗೆ ಇದನ್ನು ತಟ್ಟಿ ತಗೊಳ್ಳೋಣ. ಜಾಸ್ತಿ ಇದನ್ನು ತೆಳ್ಳಗೆ ಲಟ್ಟಿಸ್ಕೋಬಾರ್ದು ನೀವು. ಇದು ಕೈಯಲ್ಲೇ ನಾನು ಹೀಗೆ ರೀತಿ ತಟ್ಟಿ ತಗೊಳ್ತಾ ಇದ್ದೀನಿ. ಸೊ ಬೇಕು ಅಂತಂದರೆ ನೀವು ಚಪಾತಿ ಒತ್ತೋದಿರುತ್ತಲ್ಲ, ಸೊ ಅದರಲ್ಲೂ ಕೂಡ ಲಟ್ಟಿಸ್ಕೋಬೋದು. ಜಾಸ್ತಿ ತೆಳ್ಳಗೆ ಬೇಡ, ನಮಗೆ ಸ್ವಲ್ಪ ದಪ್ಪನೇ ಇರಬೇಕು ಮದ್ದೂರು ವಡೆ, ಅದಕ್ಕೋಸ್ಕರ. ಇವಾಗ ನಾನು ಇದು ಪರ್ಫೆಕ್ಟಾಗಿ ಆಗಿದೆ. ಆಗಿರೋ ಅಂಥದ್ದನ್ನು ಇವಾಗ ನೋಡಿ ಕೈಯಲ್ಲೂ ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಅದು ಮುರ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಎಣ್ಣೆ ಮೀಡಿಯಮಾಗಿ ಕಾದಿದೆ. ಎಣ್ಣೆ ಕಾದ ನಂತರ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮಾಗಿ ಎಣ್ಣೆ ಕಾದ ನಂತರ ಈಗ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಎರಡೂ ಸೈಡ್ ಕೂಡ ನಾವು ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ದೂರ 1 2 ಅಥವಾ 3 ನಾವು ಈ ವಡೆಯನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಜಾಸ್ತಿ ಒಂದೇ ಸಲ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ, ಅದಕ್ಕೋಸ್ಕರ. ರುಚಿ ಮಾತ್ರ 100% ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಒಂದು ಸಲ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ಇದು ಸ್ವಲ್ಪ ಫ್ರೈ ಆದ ನಂತರನೇ ಟರ್ನ್ ಮಾಡಿ. ಸ್ವಲ್ಪ ಇನ್ನು ನೀವು ಬೇಯಬೇಕು ಅಂದಾಗಲೇ ಇದನ್ನು ಟರ್ನ್ ಮಾಡೋಕ್ಕೆ ಹೋದರೆ ಕಟ್ ಆಗಿಬಿಡುತ್ತೆ ಅಲ್ಲಲ್ಲಿ, ಅದಕ್ಕೋಸ್ಕರ. ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ಬೋದು ನೀವು. ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಆಗಿದೆ. ಆಗಿರೋ ಅಂಥದ್ದನ್ನು ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ತುಂಬಾ ಗರಿ ಆಗಿರೋವಂಥ, ಈಸಿಯಾಗಿರೋವಂಥ ರುಚಿಯಾದ ಮದ್ದೂರು ವಡೆಯನ್ನು ತಯಾರಿಸುವಂಥ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ರೀತಿಯಾಗಿ ಒಮ್ಮೆ ನೀವು ಮದ್ದೂರು ವಡೆಯನ್ನು ಮನೆಯಲ್ಲಿ ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಿಳಿಸ್ತೀರಾ ಅಂತಲೂ ಕೂಡ ಭಾವಿಸ್ತೀನಿ. ಓಕೆ, ಸೊ ರುಚಿಯಾಗಿರುವಂಥ ಮದ್ದೂರು ವಡೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.